ತಾಲೂಕಿನ ಇತಿಹಾಸ ಪ್ರಸಿದ್ಧ ಪಾತಪಾಳ್ಯ ಬಳಿ ಇರುವ ಜಮ್ಮುರಾಯಣ ಬೆಟ್ಟದ ಶ್ರೀ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟಿನಲ್ಲಿ ಮಧ್ಯಂತರ ಆದೇಶ ಜಯ ಸಿಗಲಿ ಮತ್ತು ನಮ್ಮ ನಾಯಕನಿಗೆ ಶುಭವಾಗಲಿ ಅಂತ ಪಾತಪಾಳ್ಯ ಗ್ರಾಮ ಪಂಚಾಯಿತಿ ಮಟ್ಟದ ಕಾಂಗ್ರೆಸ್ ಪಕ್ಷದ ಮುಖಂಡರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, ನಮ್ಮ ಜನಪ್ರಿಯ ನಾಯಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಜನಾದೇಶದಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ರಾಜಕೀಯ ವಿರೋಧಿಗಳು ಅವರ ವಿರುದ್ಧ ದ್ವೇಷದ ರಾಜಕಾರಣದ ಭಾಗವಾಗಿ ಬಿಜೆಪಿ ಪಕ್ಷದ ಸಿ ಮುನಿರಾಜು ಶಾಸಕರಾಗಲು ಹಗಲುಗನಸು ಕಾಣುತ್ತಿದ್ದಾರೆ. ಅವರು ಹಗಲುಗನಸು ಕಾಣೋದು ಬಿಟ್ಟು ಜನರ ವಿಶ್ವಾಸ ಗಳಿಸಿ ಚುನಾವಣೆ ಎದುರಿಸಿ ಗೆಲ್ಲಿ, ನಮ್ಮ ಅಭ್ಯಂತರ ಇಲ್ಲ. ಜೊತೆಗೆ ಸಂವಿಧಾನದಡಿಯಲ್ಲಿ ನಾವೆಲ್ಲ ನಡೀತಿದ್ದೇವೆ ಹಾಗೂ ಸುಪ್ರೀಂ ಕೋರ್ಟಿನಲ್ಲಿ ನಮ್ಮ ನಾಯಕರಿಗೆ ಜಯ ಸಿಗಲಿ ಅಂತ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು ಅಂತ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬುರಮಡುಗು ನರಸಿಂಹಪ್ಪ ಮಾತನಾಡಿ, ನಾಯಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಹಲವಾರು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಜನಪರ, ಪ್ರಗತಿಪರ, ಬಡವರಿಗೆ ಆರೋಗ್ಯ, ಬಡವರಿಗೆ ಸಾವಿರಾರು ಉಚಿತ ಸಾಮೂಹಿಕ ಮದುವೆಗಳು ಸೇರಿದಂತೆ ಹಲವಾರು ಜನಪರ ಮತ್ತು ಬಡವರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಜನರ ಮನ್ನಣೆ ಗಳಿಸಿ ಜನಾದೇಶದಲ್ಲಿ ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅಂತಹ ನಾಯಕರ ವಿರುದ್ಧ ಪರಾಜಿತ ಅಭ್ಯರ್ಥಿ ಬಿಜೆಪಿ ಮುನಿರಾಜು ಕುತಂತ್ರಗಳಿಂದ ಶಾಸಕ ಸ್ಥಾನ ಅಸಿಂಧು ಆಗಿದ್ದು, ನಾವು ಹೈಕೋರ್ಟ್ ತೀರ್ಪಿಗೆ ತಲೆ ಬಾಗ್ತೇವೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸಿ ಜಯ ಪಡೆಯುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ಕ್ಷೇತ್ರದ ಜನತೆ ಸುಬ್ಬಾರೆಡ್ಡಿ ಅವರ ಜೊತೆಗಿದ್ದಾರೆ. ನಮ್ಮ ನಾಯಕರಿಗೆ ಭಗವಂತ ಆಶೀರ್ವದಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು. ಮುಖಂಡ ಎಸ್ಎನ್ ರಾಮಾರೆಡ್ಡಿ ಮಾತನಾಡಿ, ನಮ್ಮ ಸುಬ್ಬಾರೆಡ್ಡಿ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ. ಕ್ಷೇತ್ರದ ಜನರ ಹೃದಯದಲ್ಲಿದ್ದಾರೆ. ಅವರ ವಿರುದ್ಧ ಅಪಪ್ರಚಾರ ಮಾಡಿ ರಾಜಕೀಯವಾಗಿ ಮುಗಿಸಲು ವ್ಯಕ್ತಿಯೊಬ್ಬ ಮಾಡ್ತಿರೋದು ವಿಫಲ ಪ್ರಯತ್ನ. ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯುವ ಪ್ರಯತ್ನಕ್ಕೆ ಸಫಲತೆ ಸಿಗಲ್ಲ ಅಂತ ಬಿಜೆಪಿ ಮುನಿರಾಜು ವಿರುದ್ಧ ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ಪಾತಪಾಳ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗೋಪಿ, ವೆಂಕಟರಾಮರೆಡ್ಡಿ, ಮುನ್ನಾವರ್ ಸಾಬ್, ಕೆ ತಿಪ್ಪಿರೆಡ್ಡಿ, ಪಿಎಲ್ ಬಯ್ಯಾರೆಡ್ಡಿ, ಶಿವಪ್ಪ, ಅಮರಪ್ಪ, ಶಾನು, ವೆಂಕಟೇಶ್, ಶ್ರೀನಿವಾಸ ರೆಡ್ಡಿ, ನಾರಾಯಣಪ್ಪ, ಗಂಗಿರೆಡ್ಡಿ, ದಾದಾಬಾಯಿ, ನಾಗರಾಜು ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ.